ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಸರಾಸರಿ ಜವ ಮತ್ತು ಜವವನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನೋಡೋಣ. ಈ ಕ್ಲಾಸ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಇದೇನು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ನಿನ್ನೆ ಒಬ್ಬ ವಿದ್ಯಾರ್ಥಿ ಏನು ಮಾಡಿದ್ರು, ಮೇಡಮ್ ಇದು ಸರಾಸರಿ ಜವವನ್ನು ಅಥವಾ ಜವವನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನಿನ್ನೆ ಒಬ್ಬರು ವಿದ್ಯಾರ್ಥಿ ಏನು ಮಾಡಿದ್ರು, ಕಮೆಂಟ್ಸ್ ಮಾಡಿದ್ರು. ಅದಕ್ಕೆ ಇವತ್ತಿನ ಕ್ಲಾಸ್ ಒಳಗೆ ನಾನು ಸರಾಸರಿ ಜವ ಮತ್ತು ಜವವನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದನ್ನು ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ನೋಡಿರಿ, ಏನು ಕೇಳ್ಯಾರ ಕ್ವಶನ್ನ, ಎ ಮತ್ತು ಬಿ ಎಂಬ ಎರಡು ನಗರಗಳ ನಡುವಿನ ದೂರವು 132 ಕಿಲೋಮೀಟರ್ ಆಗಿದೆ. ಈ ನಗರಗಳ ಮಾರ್ಗ ಮಧ್ಯದಲ್ಲಿ ಬರುವ ಪಟ್ಟಣಗಳಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಮೇಲು ಸೇತುವೆಗಳನ್ನು ನಿರ್ಮಿಸಲಾಗಿದೆ. ಈ ಕಾರಣದಿಂದಾಗಿ ಮೇಲು ಸೇತುವೆಗಳ ಮೂಲಕ ಈ ಮಾರ್ಗದಲ್ಲಿ ಚಲಿಸುವ ಒಂದು ಕಾರಿನ ಸರಾಸರಿ ಜವವು 11 ಕಿಲೋಮೀಟರ್ ಪರ್ ಗಂಟೆ ಹೆಚ್ಚಾಗುತ್ತದೆ. ಆದ್ದರಿಂದ ಇದೇ ದೂರವನ್ನು ಕ್ರಮಿಸಲು ಕಾರು ಮೊದಲಿಗಿಂತ 1 ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ಕಾರಿನ ಈಗಿನ ಸರಾಸರಿ ಜವವನ್ನು ಏನು ಮಾಡಬೇಕು, ಕಂಡುಹಿಡಿಯಿರಿ ಅಂತ ಕೇಳ್ಯಾರ. The distance between two cities A and B is 132 km. Flyovers are built to avoid the traffic in the intermediate towns between these cities. Because of this, the average speed of a car traveling in this route through flyovers increases by 11 km and hence the car takes 1 hour less time to travel the same distance than earlier. Find the current average speed of the car. ಹೆಂಗೆ ಸೊಲ್ಯೂಷನ್ ಮಾಡ್ಕೋಬೇಕು ನೋಡ್ರಿ. ಮೊದಲು ಏನು ಕಂಡುಹಿಡಿ ಅಂದಾರಲ್ಲ ಅದನ್ನು ಎಕ್ಸ್ ತೊಗೋಬೇಕು. ಏನು ಮಾಡಂದಾರ, ಮೊದಲು ಕಾರಿನ ಸರಾಸರಿ ಜವ ಕಂಡುಹಿಡಿ ಅಂದಾರಲ್ಲ, ಆ ಕಾರಿನ ಸರಾಸರಿ ಜವ ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಎಂದಿರಲಿ ಅಂತ ತೊಗೋಬೇಕು. ಲೆಟ್ ದ ಎವರೇಜ್ ಸ್ಪೀಡ್ ಆಫ್ ದ ಕಾರ್ ಈಸ್ ಈಕ್ವಲ್ ಟು ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಎರಡು ನಗರಗಳ ನಡುವಿನ ದೂರ ಎಷ್ಟು ಕೊಟ್ಟಾರ, 132. ಇದು ಲೆಕ್ಕದೊಳಗೆ ಕೊಟ್ಟಿದ್ದು. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಿಟೀಸ್ ಈಸ್ ಈಕ್ವಲ್ ಟು 132 ಕಿಲೋಮೀಟರ್. ನೋಡ್ರಿ, ತೆಗೆದುಕೊಂಡ ಕಾಲ ಸೂತ್ರ ಗೊತ್ತೈತಲ್ಲ ನಿಮಗೆಲ್ಲ. ಕಾಲ ಈಜಿ ಕೊಟ್ಟು ದೂರ ಬಾಗ್ಲೆ ಜವ, ತೆಗೆದುಕೊಂಡ ಕಾಲ ಈಜಿ ಕೊಟ್ಟು ದೂರ ಬಾಗ್ಲೆ ಜವ. ದೂರ ಎಷ್ಟೈತಿಲ್ಲೇ 132, ಜವ ಎಷ್ಟೈತಿ ಎಕ್ಸ್. ಹಂಗಂದ್ರೆ ತೆಗೆದುಕೊಂಡ ಕಾಲ ಎಷ್ಟಾಯ್ತು ಇವಾಗ, 132 ಡಿವೈಡೆಡ್ ಬೈ ಎಕ್ಸ್ ಗಂಟೆಗಳು. ಟೈಮ್ ಟೇಕ್ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಎಸ್ ಈಸ್ ಈಕ್ವಲ್ ಟು 132 ಡಿವೈಡೆಡ್ ಬೈ ಎಕ್ಸ್ ಅವರ್ಸ್. ಈಗೇನಾಯ್ತು, ಏನು ಕೊಟ್ಟಾರ, ಮತ್ತು ಕಾರಿನ ವೇಗ 11 ಕಿಲೋಮೀಟರ್ ಪರ್ ಗಂಟೆ ಹೆಚ್ಚಾದರೆ ಕಾರಿನ ಜವ ನೋಡ್ರಿ ಎಕ್ಸ್ ಇದ್ರೆ, ಕಾರಿನ ಜವ ಎಕ್ಸ್ ಇದ್ರೆ ಏನಾಯ್ತು, ಕಾರಿನ ಜವ ಏನು ತೊಗೊಂಡಿದ್ವಿ ನಾವು, ಎಕ್ಸ್ ತೊಗೊಂಡಿದ್ವಿ. ಅವಾಗ ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ತೊಗೊಂಡಿದ್ವಿ. ಈಗ 11 ಕಿಲೋಮೀಟ್ರ್ ಏನಾಗೈತೆ ಅಂತ, ಹೆಚ್ಚು ಅಂದರೆ ಅವಾಗೂ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಕಡಿಮೆ ಅಂತ ಕೊಟ್ಟರೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಈಗ 11 ಕಿಲೋಮೀಟರ್ ಪರ್ ಗಂಟೆ ಏನಾಗೈತಿ, ಹೆಚ್ಚಾಗೈತೆ ಅಂದ್ರೆ ಅವಾಗ ನಮ್ಮ ಕಾರಿನ ಜವ ಏನಾಗೈತಿ, ಎಕ್ಸ್ ಪ್ಲಸ್ 11 ಕಿಲೋಮೀಟರ್ ಪರ್ ಗಂಟೆ. ಇಫ್ ದ ಸ್ಪೀಡ್ ಇನ್ಕ್ರೀಸಸ್ ಬೈ 11 ಕಿಲೋಮೀಟರ್ ದೆನ್ ದ ಸ್ಪೀಡ್ ಆಫ್ ದ ಕಾರ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 11 ಕಿಲೋಮೀಟರ್ ಪರ್ ಅವರ್. ಈಗ ಮತ್ತು ಅವಾಗ ಕಾಲ ಎಕ್ಸ್ ಪ್ಲಸ್ 11 ಕಾರಿನ ಜವ ಆದಾಗ ಅವಾಗ ಕಾಲ ಅಂದರೆ ಟೈಮ್ ಎಷ್ಟಾಕೈತಿ ಅನ್ನೋದನ್ನು ಮಾಡಬೇಕು. ಕಾಲ ಈಜಿ ಕೊಟ್ಟು ದೂರ ಬಾಗ್ಲೆ ಜವ ಈಜಿ ಕೊಟ್ಟು 132 ಬಾಗ್ಲೆ ಎಕ್ಸ್ ಪ್ಲಸ್ 11 ಗಂಟೆಗಳು. ಈಗ ಟೈಮ್ ಟೇಕನ್ ಈಜಿ ಕೊಟ್ಟು 132 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 11 ಅವರ್ಸ್. ದತ್ತ ಪ್ರಕಾರ ಏನು ಕೊಟ್ಟಾರಲ್ಲ ಅದ್ರ ಪ್ರಕಾರ ಏನಾಕೈತಿ, 132 ಡಿವೈಡೆಡ್ ಬೈ ಎಕ್ಸ್ minus 132 divided by x plus 11 is equal to 1. According to the data, 132 divided by x minus 132 divided by x plus 1 is equal to 1. ಈಗ ನಾವು ಎಕ್ಸದ ಬೆಲೆಯನ್ನು ಕಂಡುಹಿಡಬೇಕು. ನೋಡ್ರಿ, ಎಕ್ಸದ ಬೆಲೆ ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ನೋಡೋಣ. ಏನಾಕೈತಿ, 132 divided by x minus 132 divided by x plus 1 is equal to 1. ಈಗೇನು ಮಾಡೋಣ, ಫಸ್ಟ್ ಈ ಕಡೆ ಇದ್ದ ಲಸ ತೆಗೀರಿ. ಇಲ್ಲಿ ಲಸ ತೆಗೆದ್ರೆ ಏನಾಕೈತಿ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 11. ಈಗ ಇಲ್ಲಿ ಬರೀ ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಪ್ಲಸ್ 1 ಇಲ್ಲ. ಅದಕ್ಕೆ ಇಲ್ಲಿ ಮೇಲೆ ಏನು ಮಾಡಬೇಕು, ಎಕ್ಸ್ ಪ್ಲಸ್ 1 ಗುಣಿಸ್ಬೇಕು. 132 ಇಂಟು ಎಕ್ಸ್ ಪ್ಲಸ್ 11
ಮೈನಸ್ 132 ಈ ಎಕ್ಸಿದ್ಲೆ ಇದು ಗುಣಿಸ್ಬೇಕು. ಇಲ್ಲಿ ಎಕ್ಸ್ ಪ್ಲಸ್ 1 ಐತಿ, ಇನ್ನೊಂದು ಯಾವುದಿಲ್ಲ ಎಕ್ಸ್ ಇಲ್ಲ, ಆ ಎಕ್ಸಿದ್ಲೆ ಇಲ್ಲಿ ಗುಣಿಸ್ಬೇಕು. ಒಂದು ರೀತಿ ನಿಮಗೆ ಈಗ 2 ಮತ್ತು 3 ಇತ್ತಂದ್ರೆ ಲಸ ತೆಗೆದು 2 3 6 ಬರ್ದು, ಇಲ್ಲಿ 2 ಐತೆ ಅಂದರೆ ಇದು 3 ಇದು ಗುಣಿಸ್ತಿದ್ರಲ್ರಿ, ಇಲ್ಲಿ 3 ಇತ್ತಂದ್ರೆ ಈ 2 ಇಲ್ಲಿ ಗುಣಿಸ್ತಿರಲ್ಲ, ಹಂಗೆ ಇಲ್ಲಿ ನಿಮ್ಗೆ ಈಸಿ ಮೆಥಡ್ ಹೇಳ್ಕೊಡ್ಬೇಕಂದ್ರೆ ಇವೆರಡು ಬೇರೆ ಬೇರೆ ಬಂದ್ವಂದ್ರೆ ಇದರಲ್ಲೇ ಇಲ್ಲಿ ಗುಣಿಸ್ಬೇಕು, ಇದರಲ್ಲೇ ಈ ಕಡೆ ಗುಣಿಸ್ಕೋಬೇಕು. 132 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 1. ಇದು ಒಂದು ಟ್ರಿಕ್. ಇದು ಡೈರೆಕ್ಟಾಗಿ ಇದು ತಂದು ಇದು ಗುಣಿಸ್ಬಿಡೋದು, ಇದನ್ನು ತಂದು ಇದು ಗುಣಿಸ್ಬಿಡೋದು. ನೋಡಿರಿ ಈಗೇನು ಮಾಡ್ಬೇಕು, ಈ ಬ್ರ್ಯಾಕೆಟನ್ನು ಬಿಡಿಸ್ಕೋರಿ. 132 ಇಂಟು ಎಕ್ಸ್ ಅಂದ್ರೆ 132 ಎಕ್ಸ್ ಪ್ಲಸ್ 132ಕ್ಕೆ 11ರಲ್ಲಿ ಗುಣಿಸಿದ್ರೆ 1452 ಮೈನಸ್ 132ಕ್ಕೆ 132 ಹಂಗೆ ಇಡ್ರಿ. ಈಗ ಇದನ್ನು ಓರೆ ಗುಣಾಕಾರ ಮಾಡಿ. 1 ಇಂಟು ಎಕ್ಸ್ ಪ್ಲಸ್ 11. ನೋಡಿ ನೆಕ್ಸ್ಟ್ ಏನು ಮಾಡಬೇಕು, ಈ 132 ಈ 132 ಎಕ್ಸ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಉಳಿದಿದ್ದೇನು 1452 1452 ಇಸ್ಕೊಟ್ಟು ಈ ಬ್ರ್ಯಾಕೆಟ್ 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಆಕೈತಿ, ಈ ಎಕ್ಸ್ದಲ್ಲೇ ಇದು ಗುಣಿಸ್ರಿ. ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 11 ಅಂದ್ರೆ 11 ಎಕ್ಸ್. ಈಗ ಇದನ್ನು ಯಾವ ರೀತಿ ಬರೀತೀನಿ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಈಸ್ ಈಕ್ವಲ್ ಟು 1452. ಎಕ್ಸ್ ಸ್ಕ್ವೇರ್ ಪ್ಲಸ್ 11 ಎಕ್ಸ್ ಈಸ್ ಈಕ್ವಲ್ ಟು ಈ ಪ್ಲಸ್ 1452 ಈ ಕಡೆ ಬಂದರೆ ಏನಾಕೈತಿ ಮೈನಸ್ 1452. ಈಗ ಇದನ್ನು ಬಿಡಿಸ್ಬೇಕು, ಈಸ್ ಈಕ್ವಲ್ ಟು 0. ಈಗ ಇದನ್ನು 142 ಯಾವ ಮಗ್ಯಾಗೈತೆ ನೋಡಬೇಕು. ಆ 2 ಏನು ನಂಬರ್ಸ್ ಬರ್ತಲ್ಲ ಕಳೆದ್ರೆ ಅಥವಾ ಕೂಡಿಸಿದ್ರೆ ಕಳೆದ್ರೆ ಈ ನಡುಕಿನ ಸಂಖ್ಯೆ ಬರಬೇಕು. ಈಗ ನೋಡಿರಿ 1452 ಇದನ್ನು ನಾನು 11ರ ಮಗ್ಗಲೇ ಮಾಡ್ತೀನಿ. 11 ಒಂದಲೇ 11 ಅಂದ್ರೆ 3 ಉಳಿತು. 11 ಒಂದಲೇ 11 ಹೌದಾ, 11ರಾಗ 14ರಾಗ 11 ಕಳೆದ್ರೆ 3, 11 ಮೂರಲೇ 33, ಇಲ್ಲಿ ಎಷ್ಟು ಉಳಿತು 2 ಉಳಿತು. 11 2 22 ಮತ್ತು ಇದನ್ನು 11ರಲ್ಲಿ ಮಾಡಿರಿ. 11 ಒಂದಲೇ 11 11 2 22 ಇದನ್ನು ಏನು ಮಾಡೋಣ 6 2 12 ಮಾಡಿ. ಈಗ ಇದು 11ಕ್ಕೆ 6ರಲ್ಲಿ ಗುಣಿಸಿದ್ರೆ 11 6 66 ನೋಡಿರಿ. 4 3 12 ತೊಗೊಂಡಿದ್ದು, 4 3 12 ತೊಗೊಂಡ, 11 4 44 11 4 44 11 3 33 ನೋಡಿರಿ. ಈ ಫುಲ್ ಡೀಟೇಲಾಗಿ ತೋರಿಸಾವಂತೇನೆ. ಇದನ್ನು ಯಾರೂ ನಿಮಗೆ ಹೇಳಲ್ಲ, ಡೈರೆಕ್ಟ್ ಆನ್ಸರ್ ತೋರಿಸ್ತಾರೆ. ಇದನ್ನು ಯಾವ ರೀತಿ ನಿಮ್ಗೆ ಎಕ್ಸಾಮ್ನಾಗ ಇಷ್ಟು ದೊಡ್ಡ ಸಂಖ್ಯೆ ಬಂದ್ರೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋ ಸಂಬಂಧ ನಿಮ್ಗೆ ಇದನ್ನು ಬಿಡಿಸಿ ತೋರ್ಸಾಕೊಂತೇನೆ ನೋಡಿ. ಬಿಡಿಸಿ ತೋರ್ಸಾಕೊತೀನಿ ನಾನು. ಈಗ ನೋಡಿರಿ 11 4 44 11 3 33 44ರಾಗ 33 ಕದ್ರೆ ನಡಕಿನ ಸಂಖ್ಯೆ ನಮ್ಗೆ 11 ಬಂತಿಲ್ಲ ರೀ. ಈ ರೀತಿ ಮಾಡ್ಕೋಬೇಕು. ಈಗ ಏನು ಮಾಡ್ಕೊಂಡನು ಎಕ್ಸ್ ಸ್ಕ್ವೇರ್ ಈ 11 ಎಕ್ಸ್ ಇರೋ ಜಾಗದಾಗ ಪ್ಲಸ್ 44 ಎಕ್ಸ್ ಮೈನಸ್ 33 ಎಕ್ಸ್ ಮೈನಸ್ 1452 ಈಸ್ ಈಕ್ವಲ್ ಟು 0. ನೋಡಿರಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಬಾಕ್ಸ್ನ ಹಾಕಿರಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಎಕ್ಸಾಮ್ ಬರುತ್ತಂತ ನಾನು ನಿಮ್ಮ ಜೊತೆ ಹೇಳ್ತೀನಿ. ನಿಮ್ದು ಏನು ಡೌಟ್ ಇದ್ರೂ ಸಾಲ್ವ್ ಮಾಡ್ಕೊಡ್ತೀನಿ. ಮತ್ತು ಪ್ರತಿಯೊಂದು ಕ್ಲಾಸು ನಂದು ಎಕ್ಸಾಮ್ ಬರುತ್ತೋ ನೀವು ವಾಚ್ ಮಾಡಿದ್ರಂದ್ರೆ ನೀವು 100% 60 ಅಬೌವ್ ತೊಗೊತೀರಿ. ನೋಡಿರಿ ಇವೆರಡು ಒಂದು ಗುಂಪು ಮಾಡ್ಕೋಬೇಕು, ಇವೆರಡು ಒಂದು ಗುಂಪು ಮಾಡ್ಕೋಬೇಕು. ಇವೆರಡುದ್ರಾಗ ಏನು ಕಾಮನ್ ಐತಿ ಎಕ್ಸ್ ಐತಿ ಕಾಮನ್. ಇಲ್ಲೇನು ಉಳಿತು 2 ಎಕ್ಸ್ ಇತ್ತು, 1 ಎಕ್ಸ್ ಕಾಮನ್ ತೆಗೆದ್ರೆ ಇನ್ನೊಂದು ಎಕ್ಸ್ ಉಳಿತು. ಈ ಎಕ್ಸನ್ನು ಇಲ್ಲಿ ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೇನು 44 ಮೈನಸ್ ಇಲ್ಲಿ 33 ಕಾಮನ್ ತೆಗೀರಿ. ಎಕ್ಸ್ಗೆ ಎಕ್ಸ್ ಬರೀರಿ. ನೋಡಿರಿ 33 44 1452 33 ಕಾಮನ್ ತೆಗೆದ್ರೆ ಉಳಿದಿದ್ದು ಎಷ್ಟಿಲ್ಲ ಈ ಮೈನಸ್ ಇಂಟು ಮೈನಸ್ ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೇನು ಪ್ಲಸ್ ಬರ್ತೈತಿ 44 ಈಸ್ ಈಕ್ವಲ್ ಟು 0. ನೋಡಿರಿ ಇಲ್ಲೊಂದು ಟ್ರಿಕ್ ನೀವು ಡೈರೆಕ್ಟ್ ಈ ಎಕ್ಸಾಮ್ನಾಗ ಇಲ್ಲೇ ಇದ್ರ ಇಂಟು ಮಾಡೋದು ಬರ್ತೈತಿ, ಅದು ನೋಡ್ಕೊಂತ ಕುಂದ್ರಬಾರ್ದು. 33 ಕಾಮನ್ ತೆಗೆದ್ರಿಲ್ಲ ಇಲ್ಲೇನು 44 ಬರ್ದಿರಲ್ಲ, ಆ 44 ಈ ಕಡೆ ಬರೆದು ಬಿಡಬೇಕು. ಎಕ್ಸ್ ಪ್ಲಸ್ 44 ಇಂಟು ಏನು ಬರ್ತೈತಿ ಎಕ್ಸ್ ಮೈನಸ್ 33 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಒಮ್ಮೆ ಎಕ್ಸ್ ಪ್ಲಸ್ 44 ಈಸ್ ಈಕ್ವಲ್ ಟು 0 ಬರ್ಕೋರಿ, ಅಥವಾ ಎಕ್ಸ್ ಮೈನಸ್ 33 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 44 ಈ ಕಡೆ ಬಂದರೆ ಏನಾಕೈತಿ ಮೈನಸ್ 44. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 33 ಈ ಕಡೆ ಬಂದ್ರೆ ಪ್ಲಸ್ 33. ನೋಡಿರಿ ಯಾರು ಹೇಳ್ತೀರಿ ಇದ್ರ ಆನ್ಸರ್ ಈಗ ಮೈನಸ್ 44 ತೊಗೋಬೇಕಾ 33 ತೊಗೋಬೇಕಾ? ನೋಡಿರಿ ಇದರ ಆನ್ಸರ್ ನಾವು 33 ಪ್ಲಸ್ 33 ತೊಗೋಬೇಕು. ಯಾಕಂದ್ರೆ ಯಾವಾಗೂ ಸ್ಪೀಡ್ ಏನಿರಂಗಿಲ್ಲ ನೆಗೆಟಿವ್ ಇರೋಂಗಿಲ್ಲ. ಯಾವಾಗೂ ಜವ ಏನಿರಂಗಿಲ್ಲ ನೆಗೆಟಿವ್ ಅಂದ್ರೆ ಋಣಾತ್ಮಕ ಸಂಖ್ಯೆ ಇರೋಂಗಿಲ್ಲ, ಅದು ಯಾವಾಗೂ ಧನಾತ್ಮಕ ಸಂಖ್ಯೆ ಇರ್ತೈತಿ. ಆದ್ದರಿಂದ ನಮಗೀಗ ಕಾರಿನ ಸರಾಸರಿ ಜವ ನೋಡಿರಿ, ಕಾರಿನ ಸರಾಸರಿ ಜವ ಈಸ್ ಈಕ್ವಲ್ ಟು ಎಷ್ಟು ಬಂತು ಎಕ್ಸ್ ಈಸ್ ಈಕ್ವಲ್ ಟು 33 ಕಿಲೋಮೀಟರ್ ಪರ್ ಗಂಟೆ. ಹೌದಾ? ಎವರೇಜ್ ಸ್ಪೀಡ್ ಆಫ್ car is equal to average speed of the car is equal to x is equal to 33 kilometer per hour. Next
ಕಾರಿನ ಈಗಿನ ವೇಗ ನೋಡ್ರಿ, ಕಾರಿನ ಈಗಿನ ಸರಾಸರಿ ಜವ ಎಷ್ಟಾಕೈತಿ? ಸರಾಸರಿ ಜವ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 11 ಕಿಲೋಮೀಟರ್ ಪರ್ ಗಂಟೆ. ಹೌದಾ? ಈಗ ಎಕ್ಸ್ ಅಂದ್ರೆ 33 ಪ್ಲಸ್ 11 ಈಸ್ ಈಕ್ವಲ್ ಟು 44 ಕಿಲೋಮೀಟರ್ ಪರ್ ಗಂಟೆ. ನೋಡ್ರಿ, ಈಗ ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ದವ್ರು ಕರೆಂಟ್ ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಎವರೇಜ್ ಸ್ಪೀಡ್ ಈಸ್ ಎಕ್ಸ್ ಪ್ಲಸ್ 11 ಕಿಲೋಮೀಟರ್ ಪರ್ ಅವರ್ ಈಸ್ ಈಕ್ವಲ್ ಟು 33 ಪ್ಲಸ್ 11 ಈಸ್ ಈಕ್ವಲ್ ಟು 44 ಕಿಲೋಮೀಟರ್ ಪರ್ ಅವರ್. ನೋಡಿರಿ, ಇಷ್ಟು ನಾನು ಫುಲ್ಲು ನಿಮ್ಗೆ ಡೀಟೇಲಾಗಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಟ್ಟೀನಿ. ಮತ್ತು ಇದಕ್ಕೇನೋ ನಿಮ್ಗೆ ಡೌಟ್ ಇದ್ರೂ ಕಮೆಂಟ್ಸ್ ಬಾಕ್ಸ್ನ ಹಾಕಿರಿ, ಅಲ್ಲೇ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ನೋಡಿರಿ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿರಿ. ಒಂದು ಮೋಟಾರು ದೋಣಿಯ ಜವವು, ಇದು ನಿಮ್ಮದು ಮನೆ ಸ್ಟೇಟ್ ಲೆವೆಲ್ ಎಕ್ಸಾಮ್ ಆತಲ್ಲ ಆ ಕ್ವಶನ್ ಇದೆ. ಇದನ್ನು ನೋಡಿರಿ, ಇದನ್ನು ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಈ ಎರಡೂ ಕ್ವಶನ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರಂದ್ರೆ ಇದ್ರ ಮೇಲೆ ನೀವು ಯಾವ ಕ್ವಶನ್ ಬಂದರೂ ನಂಬರ್ ಚೇಂಜ್ ಮಾಡಿ ಅಥವಾ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಟ್ರು ನೀವು ಈಸಿಯಾಗಿ ಮಾಡ್ಬೋದು. ನೋಡಿರಿ, ಒಂದು ಮೋಟಾರು ದೋಣಿಯ ಜವವು ನಿಶ್ಚಲ ನೀರಿನಲ್ಲಿ 11 ಕಿಲೋಮೀಟರ್ ಪರ್ ಗಂಟೆ ಆಗಿದೆ. ಆ ದೋಣಿಯ ಪ್ರವಾಹಕ್ಕೆ ಎದುರಾಗಿ 12 ಕಿಲೋಮೀಟರ್ ದೂರ ಚಲಿಸಲು ಹಾಗೂ ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯ 2 ಗಂಟೆ 45 ನಿಮಿಷಗಳು. ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡಿರಿ, ಎ ಮೋಟಾರ್ ಬೋಟ್ whose speed is 11 kilometer per hour is still water takes 2 hours 45 minutes to go 12 kilometer upstream, then to return downstream to the same spot. Find the speed of the stream. ಫಸ್ಟ್ ಏನು ಮಾಡ್ಕೋಬೇಕು? ಏನು ಕಂಡುಹಿಡಿ ಅಂದಾರಲ್ಲ ಅದನ್ನು ನಾವು ಎಕ್ಸ್ ಆಗಿ ತಗೋಬೇಕು. ಹೌದಾ? ಏನು ಕಂಡುಹಿಡಿ ಅಂದಾರ? ಪ್ರವಾಹದ ಜವವನ್ನು ಕಂಡುಹಿಡಿ ಅಂದಾರಲ್ಲ, ಪ್ರವಾಹದ ಜವ ಏನಾಗಿರಲಿ? ಎಕ್ಸ್ ಆಗಿರಲಿ. ಲೆಟ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್ ಈಸ್ ಎಕ್ಸ್. ಪ್ರವಾಹದೊಂದಿಗೆ ನೋಡ್ರಿ, ಯಾವಾಗೂ ಪ್ರವಾಹದೊಂದಿಗೆ ಅಂದ್ರೆ ಪ್ಲಸ್ ಮಾಡ್ಕೋಬೇಕು. 11 ಪ್ಲಸ್ ಎಕ್ಸ್. ಅಪ್ ಸ್ಟ್ರೀಮ್ ಎಷ್ಟೈತಿ ಈಗ? 11 ಪ್ಲಸ್ ಎಕ್ಸ್. ಈಗ ನಮ್ಗೆ ಡಿಸ್ಟೆನ್ಸ್ ಎಷ್ಟು ಕೊಟ್ಟಾರ? ದೂರ ಎಷ್ಟು ಕೊಟ್ಟಾರ? 12 ಕಿಲೋಮೀಟರ್ ಕೊಟ್ಟಾರಿಲ್ರಿ. ಲೆಕ್ಕದು ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 12 ಕಿಲೋಮೀಟರ್. 12 ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳುವ ಕಾಲ ಈಸ್ ಈಕ್ವಲ್ ಟು T1 ಈಸ್ ಈಕ್ವಲ್ ಟು ಏನಾಯ್ತು? T1 ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 11 ಪ್ಲಸ್ ಎಕ್ಸ್. ಈಗ ನಮ್ಗೆ ಟೈಮ್ ಟೇಕನ್ ಬೈ ದ ಡೌನ್ ಸ್ಟ್ರೀಮ್ ಈಸ್ ಈಕ್ವಲ್ ಟು T1 ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 11 ಪ್ಲಸ್ ಎಕ್ಸ್. ನೋಡಿರಿ, ನೆಕ್ಸ್ಟ್ ಪ್ರವಾಹದ ವಿರುದ್ಧ ಜವ ಎಷ್ಟಾತೀಗ? ಈಸ್ ಈಕ್ವಲ್ ಟು ನೋಡಿರಿ, ಪ್ರವಾಹದ ವಿರುದ್ಧ ಜವ ಈಸ್ ಈಕ್ವಲ್ ಟು 11 ಮೈನಸ್ ಎಕ್ಸ್. ನೋಡಿರಿ, ಅಪ್ ಸ್ಟ್ರೀಮ್ ಈಸ್ ಈಕ್ವಲ್ ಟು ಎಷ್ಟಾತೀಗ? 11 ಮೈನಸ್ ಎಕ್ಸ್. 12 ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳುವ ಸಮಯ ಈಸ್ ಈಕ್ವಲ್ ಟು T2 ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 11 ಮೈನಸ್ ಎಕ್ಸ್. ಟೈಮ್ ಟೇಕನ್ ಬೈ ಅಪ್ ಸ್ಟ್ರೀಮ್ ಈಸ್ ಈಕ್ವಲ್ ಟು T2 ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 11 ಮೈನಸ್ ಎಕ್ಸ್. ಈಗ ನಮ್ಗೆ T1 ಪ್ಲಸ್ T2 ಎಷ್ಟು ಕೊಟ್ಟಾರ? 2 ಗಂಟೆ 45 ನಿಮಿಷ ಕೊಟ್ಟಾರ. ಈ ನಿಮಿಷದೊಳಗೆ ಹೋಗಿ ನಾವು ಮೊದಲು ಏನು ಮಾಡ್ಬೇಕು? ಇದನ್ನ ಗಂಟೆಗೆ ಕನ್ವರ್ಟ್ ಮಾಡ್ಕೋಬೇಕು. ನೋಡಿರಿ, T1 ಪ್ಲಸ್ T2 ಆ್ಯಸ್ ಇಟ್ ಈಸ್ ಇಡ್ರಿ, 2ಕ್ಕೆ 2 ಹಂಗೆ ಇಟ್ಕೊರಿ. 45 ನಿಮಿಷ ಗಂಟೆದಾಗ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 45ಕ್ಕೆ 60 ಮಾಡಬೇಕು. 15 3 45, 15 4 60 ಮಾಡಿದ್ರೆ 2 ಇಂಟು 3 ಭಾಗಲೆ 4. 2 ಇಂಟು 3 ಭಾಗಲೆ 4 ಅಂದ್ರೆ 4 2 8 9 10 11. ಇವೆರಡು ಗುಣಿಸಿ ಇದಕ್ಕೆ ಪ್ಲಸ್ ಮಾಡಬೇಕು. ಈಗ ಎಷ್ಟು ಬಂತು? 4 2 8, 8ಕ್ಕೆ 3 ಕೊಡಿಸಿದ್ರೆ 11 ಭಾಗಲೆ 4. T1 ಪ್ಲಸ್ T2 ಎಷ್ಟು ಬಂತು? 11 ಭಾಗಲೆ 4. ಅಂದರೆ T1 ಅಂದ್ರೆ ಎಷ್ಟೈತಿ ನಮ್ಗೆ? 12 ಡಿವೈಡೆಡ್ ಬೈ 11 ಪ್ಲಸ್ ಎಕ್ಸ್, ಪ್ಲಸ್ T2 ಅಂದ್ರೆ ಎಷ್ಟೈತಿ? 12 ಭಾಗಲೆ 11 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 11 ಭಾಗಲೆ 4. ನೆಕ್ಸ್ಟ್ ಸ್ಟೆಪ್ ಆಗಲೇ ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲ ಹಂಗೆ. ಇಲ್ಲಿ ನೋಡಿ, 11 ಪ್ಲಸ್ ಎಕ್ಸ್ ಐತಿ, 11 ಮೈನಸ್ ಎಕ್ಸ್ ಐತಿ. ಇದ್ರದ್ದು ಏನು ಮಾಡ್ಕೋಬೇಕು? ಇವಾಗ ಲಸ್ ಆತಗಿರಿ. 11 ಪ್ಲಸ್ ಎಕ್ಸ್ ಇಂಟು 11 ಮೈನಸ್ ಎಕ್ಸ್. ಈಗ ಓರೆ ಗುಣಾಕಾರ ಮಾಡಿರಿ. 12 ಇಂಟು ಇದನ್ನು ಇಲ್ಲಿ ಗುಣಿಸ್ಬೇಕು. ಇದು ಒಂದು ಟ್ರಿಕ್ ನಿಮ್ಗೆ. ಇದನ್ನು ಇಲ್ಲಿ ಗುಣಿಸ್ರಿ, ಇದನ್ನು ತಂದು ಇಲ್ಲಿ ಗುಣಿಸ್ಬೇಕು. ಈ 12ಕ್ಕೆ 11 ಮೈನಸ್ ಎಕ್ಸಲ್ಲೇ ಗುಣಿಸ್ರಿ, ಪ್ಲಸ್ ಈ 12ಕ್ಕೆ 11 ಪ್ಲಸ್ ಎಕ್ಸಲ್ಲೇ ಗುಣಿಸ್ರಿ ಈಸ್ ಈಕ್ವಲ್ ಟು 11 ಭಾಗಲೆ 4. ನೋಡಿರಿ, ಈಗ ಇದನ್ನು ಬ್ರ್ಯಾಕೆಟನ್ನು ಬಿಡಿಸ್ಕೋರಿ. 12ಕ್ಕೆ 11ರಲ್ಲೇ ಗುಣಿಸಿದ್ರೆ 132 ಮೈನಸ್ 12 ಅಂದರೆ 12 ಎಕ್ಸ್, ಪ್ಲಸ್ 12 ಇಂಟು 11 ಅಂದರೆ 132. ಈ
ಪ್ಲಸ್ ಎಷ್ಟಾತಿಲ್ಲ 12 ಎಕ್ಸ್ ಭಾಗಲೇ ಏನೈತೆ ನೋಡ್ರಿ ನಿಮ್ಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಗೊತ್ತೈತಲ್ಲ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಏನು ರೀ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಲ್ಲಿ ನೋಡ್ರಿ ಎ ಪ್ಲಸ್ ಬಿ ಇದು ಎ ಮೈನಸ್ ಬಿ ಅಂದರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹಂಗಂದ್ರೆ 11 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಈಸ್ ಈಕ್ವಲ್ ಟು 11 ಬಾಗಿಲೆ 4 ಆ್ಯಸ್ ಇಟ್ ಈಸ್ ಇಡ್ರಿ ನೆಕ್ಸ್ಟ್ ಈ 12x ಈ 12x ಇಲ್ಲಿ ಪ್ಲಸ್ ಐತಿ ಇಲ್ಲಿ ಮೈನಸ್ ಐತೆ ಅಂದರೆ ಎರಡು ಕ್ಯಾನ್ಸಲ್ ಅದು 132ಕ್ಕೆ 132 ಕೂಡಿಸಿದ್ರೆ 264 ಭಾಗಲೆ 11 11 121 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 11 ಬಾಗಿಲೆ 4 ಈಗ ಇದನ್ನು ಓರೆ ಗುಣಾಕಾರ ಮಾಡಿರಿ ಓರೆ ಗುಣಾಕಾರ ಮಾಡಿದ್ರೆ 12 ನೋಡಿರಿ 264 ಇಂಟು 4 ಈಸ್ ಈಕ್ವಲ್ ಟು 11 ಇಂಟು 121 ಮೈನಸ್ ಎಕ್ಸ್ ಸ್ಕ್ವೇರ್ 264ಕ್ಕೆ 4ರಲ್ಲಿ ಏನು ಗುಣಿಸೋದು ಬೇಡ ಯಾಕಂದರೆ ಇದನ್ನ ಈ 11ನೇ ಈ ಕಡೆ ತೊಗೊಂಬಿಡೋಣ ನಾವು 264 ಇಂಟು 4 ಇದು 11 ಈ ಕಡೆ ಗುಣಾಕಾರ ಐತಿ ಈ ಕಡೆ ಬಂದರೆ ಏನಾಕೈತಿ ಭಾಗಾಕಾರ ಈಸ್ ಈಕ್ವಲ್ ಟು 121 ಮೈನಸ್ ಎಕ್ಸ್ ಸ್ಕ್ವೇರ್ ಈಗಿದ 11 1 11 11 2 22 ಮಾಡಿದರೆ 4 11 4 44 ಈಗೇನು ಮಾಡೋಣ 24ಕ್ಕೆ 4ರಲ್ಲಿ ಗುಣಿಸಿದ್ರೆ ಎಷ್ಟಾಕೈತಿ 96 ಈಸ್ ಈಕ್ವಲ್ ಟು 121 ಮೈನಸ್ ಎಕ್ಸ್ ಸ್ಕ್ವೇರ್ ಈಗೇನು ಮಾಡೋಣ ಈಗ ನೋಡಿರಿ ಈಗೇನು ಮಾಡ್ತೀನಿ ಈ ಎಕ್ಸ್ ಸ್ಕ್ವೇರ್ನ ಈ ಕಡೆ ತೊಗೊಂಬರ್ತೀನಿ ಇನ್ನು ಮೈನಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತು ಈಸ್ ಈಕ್ವಲ್ ಟು 121ಕ್ಕೆ 121 ಹಂಗೆ ಇಡ್ರಿ ಈ ಪ್ಲಸ್ 96 ಈ ಕಡೆ ಬಂದರೆ ಏನಾಕೈತಿ ಮೈನಸ್ 96 ನೋಡಿರಿ ಈ ಸ್ಟೆಪ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಾ ಏನು ಮಾಡಕ್ಕೆ ಹೊಂತೀನಿ ಈ ಮೈನಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ತಂದರೆ ಏನಾಯ್ತು ಪ್ಲಸ್ ಎಕ್ಸ್ ಸ್ಕ್ವೇರ್ 121ಕ್ಕೆ 121 ಆ್ಯಸ್ ಇಟ್ ಈಸ್ ಇಟ್ಟೀನಿ ಈ 96 ಇಲ್ಲಿ ಏನೈತಿ ಪ್ಲಸ್ ಐತಿ ಈ ಕಡೆ ಬಂದರೆ ಏನಾಕೈತದ ಮೈನಸ್ 96 ತಿಳಿತಲ್ಲ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟು ಬರ್ತೈತಿ 25 121 96 ಕಳೆದ್ರೆ 25 ಇದು ಸ್ಕ್ವೇರ್ ಹೋಗ್ಬೇಕಂದ್ರೆ ಇದಕ್ಕೆ ನಾವೇನು ಹಾಕಬೇಕು ಸ್ಕ್ವೇರ್ ರೂಟ್ ಹಾಕಬೇಕು ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 25 ಎಕ್ಸ್ ಈಸ್ ಈಕ್ವಲ್ ಟು 25ರವರೆಗೆ ಎಷ್ಟು 5 ಪ್ಲಸ್ ಆರ್ ಮೈನಸ್ 5 ನಾ ಆಗಲೇ ನಿಮ್ಗೆ ಹೇಳಿದೆ ಜವ ಯಾವಾಗೂ ಮೈನಸ್ ಇರೋಂಗಿಲ್ಲ ಅದಕ್ಕೆ ಪ್ಲಸ್ 5 ಎಕ್ಸ್ ಈಸ್ ಈಕ್ವಲ್ ಟು ಏನಿದು 5 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಜವ ಈಸ್ ಈಕ್ವಲ್ ಟು ಎಷ್ಟು ಬಂತು ನಮ್ಗೆ 5 ಕಿಲೋಮೀಟರ್ ಪರ್ ಅವರ್ ನೋಡಿರಿ ಈ ರೀತಿ ಇವು ಲೆಕ್ಕ ಮಾಡ್ಬೇಕು ನೋಡಿರಿ ಎಲ್ಲ ತಿಳಿತಲ್ಲ ಇದು ಲೆಕ್ಕ ನಿಮ್ಗೆ ಎರಡೂ ಲೆಕ್ಕನೂ ನಾನು ನಿಮ್ಗೆ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಹೇಳ್ಕೊಟ್ಟೀನಿ ನೋಡಿರಿ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಥ್ಯಾಂಕ್ ಯು